ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಎದ್ದಿರುವಂತದ್ದು. ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅಂತೇಳಿ ಖುದ್ದು ಆಂಧ್ರ ಪ್ರದೇಶದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಲ್ಯಾಬ್ನ ರಿಪೋರ್ಟ್ನ ಸಮೇತವಾಗಿ ಕೂಡ ಹೇಳಿದ್ರು. ಈಗ ನನ್ನ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಇದ್ದಾರೆ. ಅವರು ಕೂಡ ಅಷ್ಟೇ ಈಗಾಗಲೇ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ವಿವಾದದ ಬಗ್ಗೆನೂ ಕೂಡ ಮಾತನಾಡಿಸ್ತೀನಿ. ಅವರು ಎಷ್ಟು ವರ್ಷದಲ್ಲಿ ಎಷ್ಟು ಬಾರಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ ಅಂತ ಕೂಡ ಕೇಳ್ತೀನಿ. ಸರ್, ಮೊದಲನೇದಾಗಿ ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ನೀವು ದರ್ಶನಕ್ಕೆ ಬರ್ತೀರಿ ಸರ್? ನಾನು ಮುಂಚೆ ಮೂಲತಃ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರು. ಅಂದರೆ ಮುಂಚೆಯಿಂದ ಕೂಡ ಸಂಪ್ರದಾಯ ನಮಗೆ ಬರೋದು, ದರ್ಶನ ಮಾಡ್ಕೊಳ್ಳೋದು. ಯಾವಾಗ ಅವಕಾಶ ಸಿಗುತ್ತೆ ನಾವು ಎಲ್ಲ ಕೂಡ ಬಂದು ಹೋಗ್ತಿರ್ತೀವಿ. ಈ ಕಳೆದ ಸ್ವಲ್ಪ ದಿನಗಳ ಹಿಂದ್ಗಡೆ ಏನು ಈ ಲಡ್ಡುವಿನ ವಿಚಾರದ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಏನು ಸಂಚಲನ ಮೂಡಿಸ್ತಾ ಇದೆ ನಾವು. ಅಂದರೆ ಇದೆಲ್ಲ ಕೂಡ ಭಾವನೆಗಳಿಗೆ ಎಲ್ಲ ಒಂದು ಕಡೆ ತೊಂದರೆ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಆಗಂತ ಪರಿಸ್ಥಿತಿ ಕಾಣ್ತಾ ಇದೆ. ಹಂಗಾಗಿ ನಾನು ಇವತ್ತು ಈ ಲಡ್ಡು ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ನಾನು ಬಹಳಷ್ಟು ಕಡೆ ಇವರು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರೇನು ಹೇಳ್ತಾ ಇದ್ರು, ರಾಮ್ಲು ಅವರೇ, ಇವತ್ತು ಯಾವುದೇ ತುಪ್ಪ ಆಗಿರ್ಬೋದು ಅದು ಬಂದಂಥ ಟೈಮಲ್ಲಿ ಲ್ಯಾಬಲ್ಲಿ ಚೆಕ್ ಮಾಡೋದು ಸಂಪ್ರದಾಯ ಇದೆ. ಅಂದರೆ 7-8 ಲ್ಯಾಬ್ಗಳು ಇಲ್ಲಿ ಚೆಕ್ ಮಾಡ್ಕೊಂತ ಬರ್ತಾ ಇದಾವ. ಆ ಚೆಕ್ ಮಾಡೋಂಥ ಟೈಮಲ್ಲಿ ಯಾರೇ ಒಂದು ಕಲುಷಿತವಾದಂಥ ಗೀ ಕೊಡೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಯಾರು ಅವತ್ತಿನ ಕೊಟ್ಟರೆ ಕೂಡ ಕ್ವಾಲಿಟಿ ಗೀ 7th ಏನು ಲ್ಯಾಬ್ ಏನಿದೆನೋ ಆ ಲ್ಯಾಬಲ್ಲಿ 7th ಲ್ಯಾಬ್ 8th ಲ್ಯಾಬ್ ಐ ಡೋಂಟ್ ನೋ ಪ್ರಾಪರ್ಲಿ ಆ ಲ್ಯಾಬಲ್ಲಿ ಕೊನೆಯಾಗಿ ಔಟ್ಪುಟ್ ಏನಿದೆ ಕ್ವಾಲಿಟಿ ಗೀಯೇ ವಾಪಸ್ ಬರಬೇಕಾಗುತ್ತೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ತನಿಖೆ ಏನಾಗುತ್ತೆ ಆಗಲಿ. ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಹೇಳುವಂತಹದ್ದು 3 ರೀತಿ ಅಂತ ಚೆಕ್ ಮಾಡ್ತಾರೆ. ಯಾವುದೇ ಒಂದು ತುಪ್ಪವನ್ನು ನಾವು ಹೊರಗಡೆಯಿಂದ ತಗೊಳ್ಬೇಕು ಅಂತಂದ್ರೆ ಅದು ನಮ್ಮ ತಿರುಮಲದಲ್ಲಿ ಇಲ್ಲ, ಆ ಒಂದು ಎಕ್ವಿಪ್ಮೆಂಟ್ ಇಲ್ಲ, ಅದನ್ನ ಬೇರೆ ಒಂದು ಗುಜರಾತ್ ನಲ್ಲಿ ಚೆಕ್ ಮಾಡಿಸ್ತಾರೆ. ಆದ್ರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಆ 3 ಕಡೆನೂ ಕೂಡ ಚೆಕ್ ಮಾಡಿಸಿದರೆ ಅದು ಕರೆಕ್ಟ್ ಅಂತ ಬಂದಿದೆ. ಅದೇ ಒಂದು ಇದು ಲಾಡುನ ತಗೊಂಡೋಗಿ ಚಂದ್ರಬಾಬು ನಾಯ್ಡು ಚೆಕ್ ಮಾಡಿಸ್ತಾರೆ, ಅದರಲ್ಲಿ ಫ್ಯಾಟ್ ಇದೆ, ಅದು ಕೂಡ ಅಷ್ಟೇ ಪ್ರಾಣಿಗಳ ಕೊಬ್ಬಿದೆ ಅನ್ನುವಂಥದ್ದು ಬಯಲಾಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ರಾಜಕೀಯವಾಗಿ ಈ ರೀತಿಯಾದ ಭಕ್ತಾದಿಗಳ ಇದ್ರ ಭಾವನೆಗಳ ಮೇಲೆ ಹೊಡಿತಿದಾರ ಇವರು ಅಂತ ಅಲ್ಲ. ನಾನು ಇಡೀ ದೇಶದಲ್ಲಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದಂಥ ಟೈಮಲ್ಲಿ ಈ ರೀತಿ, ಯಾಕಂದ್ರೆ ಕೆಲವೊಂದು ಸಾರಿ ಲೋಪಗಳಾಗಿದ್ರೆ ಕೂಡ ಎಲ್ಲೋ ಒಂದು ಕಡೆ ಅದನ್ನ ಸರಿಪಡಿಸಂತ ಪ್ರಯತ್ನನೇ ಮಾಡಬೇಕಾಗ್ಲಿ. ಯಾಕಂದ್ರೆ ಇದು ಬಹಿರಂಗ ಆಗೋದ್ರಿಂದ ಡಿಬೇಟ್ ಆಗೋದ್ರಿಂದ ಈ ರೀತಿ ಭಕ್ತಾದಿ ಮೇಲೆ ಪರಿಣಾಮ ಬೀಳುತ್ತೆ. ಹಂಗಾಗಿ ಬಹುಶಃ ಲ್ಯಾಬ್ ರಿಪೋರ್ಟ್ ಏನು ಬರುತ್ತೆ ನೋಡೋಣ. ಅದರ ಜೊತೆಲಿ ನನ್ನ ಸಲಹೆ, ನನ್ನ ವೈಯಕ್ತಿಕವಾದಂಥ ಸಲಹೆ, ಯಾಕಂದ್ರೆ ಇವತ್ತು ಇದರದೇ ಆದಂಥ ಪಾವಿತ್ರ್ಯತೆಯನ್ನು ಯಾವಾಗ ಹಿಂದಿನಿಂದ ಕಾಪಾಡಿಕೊಂಡು ಬಂದಿದೆ. ಈ ರೀತಿ ಆದಂಥ ಟೈಮಲ್ಲಿ ಭಕ್ತಾದಿಗಳ ಮೇಲೆ ಎಲ್ಲೋ ಒಂದು ಕಡೆ ಅವರಿಗೆ ಅನುಮಾನ ಪ್ರಾರಂಭ ಆಗುತ್ತೆ. ಆ ಅನುಮಾನ ಪ್ರಾರಂಭ ಆಗಲಾರ್ದಂತೆ ಜನರಲ್ಲಿ ಇಷ್ಟು ವರ್ಷಗಳ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ರೀತಿ ಭಾವನೆಗಳನ್ನು ಹುಟ್ಟಾಕುವಂತ ಟೈಮಲ್ಲಿ ಯಾವುದೊಂದು ಸಮಸ್ಯೆಗಳಾದಂಥ ಟೈಮಲ್ಲಿ ಅದು ಒಳಗಡಿನ ಆಂತರಿಕವಾದಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಗಲಿ ಬಹಿರಂಗ ಬರೋದ್ರಿಂದ ಭಕ್ತಾದಿಗಳ ಮೇಲೆ ತೊಂದರೆ ಆಗುತ್ತೆ. ನಾವು ಬೆಳಗ್ಗೆಯಿಂದ ನೋಡಿದ್ವಿ, ಪ್ರತಿ ಸಂಡೇ ಅಂದ್ರೆ ಸಾಕು ತಿರುಪತಿಯಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಅದರಲ್ಲೂ ಲಡ್ಡು ಪ್ರಸಾದದ ಕೌಂಟರ್ ಅಂತೂ ತುಂಬಾ ತುಂಬಿಕೊಂಡಿರುತ್ತೆ. ಆದ್ರೆ ತುಂಬಾ ಜನ ಕಡಿಮೆ ಆಗಿದ್ದಾರೆ. ಆ ಲಡ್ಡು ಕೌಂಟರ್ಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಸರ್. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ಲಡ್ಡು ವಿಚಾರ ಏನು ನಡೀತಾ ಇದೆನಾ, ಇನ್ನು ಲಡ್ಡು ಪ್ರಸಾದ ತಗೊಂಡಂತ ಮಂದಿನೇ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಒಂದು ಸಾರಿ ದೇವರ ಹತ್ರ ಬಂದ ಮೇಲೆ ಯಾವುದೇ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ ದೇವರ ಹತ್ರ ಬಂದಂತ ಅದು ಪ್ರಸಾದನೇ. ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಿದ್ರು ಸರ್, ಆ ಲಡ್ಡು ಅಲ್ಲಿ ಏನೇ ಬೆರೆಸ್ಲಿ, ಅವ್ರು ಯಾರೇ ಬೆರೆಸ್ಲಿ, ನಮಗೆ ದೇವರ ಒಂದು ರಕ್ಷಣೆ ಇದೆ, ದೇವರ ಮೇಲೆ ನಂಬಿಕೆ ನಮಗಿದೆ, ದೇವ್ರು ಒಳ್ಳೇದ್ ಮಾಡ್ತಾನೆ ಅನ್ನುವಂತ ಭಾವನೆ ನಮಗಿದೆ ಅನ್ನುವಂತ ಮಾತು. ಅವರು ತಿರುಪತಿ ಬಾಲಾಜಿ ಏನಿದ್ದಾರೆ ಲಿವಿಂಗ್ ಗಾಡ್, ಅಲ್ಲಿ ಯಾವುದೇ ವಿಚಾರ ಬಂದಂತ ಟೈಮ್ ಅದು ಪರಿಶುದ್ಧ ಇದ್ದಂತೆ ನಾವು ತಿಳ್ಕೋಬೇಕು. ಹಂಗಾಗಿ ಬಹುಶಃ ಯಾರೇ ಎಷ್ಟೇ ಈ ಸುದ್ದಿಗಳು ಬಂದ್ರೆ ಕೂಡ ಜನರಲ್ಲಿ ಕೆಲವು ಪರ್ಸೆಂಟೇಜ್ ಜನರಲ್ಲಿ ಸ್ವಲ್ಪ ಗುಂಗಿದ್ರೆ ಕೂಡ, ಸ್ವಲ್ಪ ಅನುಮಾನ ಇದ್ರೆ ಕೂಡ ಬಹುಶಃ 99% ಜನರು ದೇವ್ರ ಹತ್ರ ಬಂದಂತ ಅದ ಪರಿಶುದ್ಧವಾದಂತ ಲಡ್ಡು ಅಂತ ಹೇಳಿ ತಿಳ್ಕೊಳ್ತಾರಾಗ್ಲಿ. ಯಾರು ಕೂಡ ತಿರುಪತಿಗೆ ಬಂದಂತ ಜನರು ಯಾರು ಕೂಡ ವಾಪಸ್ ಲಡ್ಡು ಇಲ್ಲಾರ್ದಂತೆ ವಾಪಸ್ ಹೋಗಲ್ಲ. ಸರ್, ಕೊನೆಯದಾಗಿ ಸರ್, TTD ಮ್ಯಾನೇಜ್ಮೆಂಟ್ಗೆ ಮತ್ತು ಆಂಧ್ರ ಗವರ್ಮೆಂಟ್ಗೆ ಏನ್ ಹೇಳ್ತೀರಾ ಸರ್ ನೀವು? ನಾನು ಗೌರ್ಮೆಂಟ್ಗೆ ಹೇಳಷ್ಟು ನನಗೇನು ಅಷ್ಟು ಅನಿಸ್ತಾ ಇಲ್ಲ. ಅವ್ರು ಟೆಕ್ನಿಕಲ್ ಏನು ಅನಿಸ್ತೈತೆ, ಅವ್ರ ರಿಪೋರ್ಟ್ಸ್ ಏನಾಗ್ತದೆ ಅದೆಲ್ಲ ನೋಡ್ಲಿ. ಯಾಕಂದ್ರೆ ನನಗೆ ಐ ಡೋಂಟ್ ನೋ. ನಾನು ಒಂದು ಏನಂದ್ರೆ, ನಾವು ವಿಶ್ವಾಸ ನಂಬಿಕೆ ಮೇಲೆ ಭಾವನಾತ್ವಾದಂಥ ಸಂಬಂಧಗಳಿರೋ ಕಾರಣ ಈ ರೀತಿ
ಹಿಂಗ ನಡ್ಕೊಂಡು ಹೋಗ್ತದೆ ಅದರ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಕೇಳ್ಕೊಂತೀನಿ. ಈಗ ನೀವು ದರ್ಶನ ಆಯ್ತಾ ಸರ್ ನಿಮ್ದು? ಇಲ್ಲ, ಹೋಗ್ತಾ ಇದ್ದೀನಿ. ದರ್ಶನ ಆದ್ಮೇಲೆ ನೀವು ಕೂಡ ಲಡ್ಡು ಖರೀದಿ ಮಾಡ್ತೀರಾ? ನಮ್ಗೆ ಯಾವತ್ತು ಎಂತ ಪರಿಸ್ಥಿತಿಯಲ್ಲಿ ನಾನೊಬ್ಬನೇ ಅಲ್ಲ, ಯಾರು ಕೂಡ ತಿರುಪತಿಗೆ ದಿನನಿತ್ಯ 1,00,000 ಮಂದಿ ಬರ್ತಾರೆ ಅನ್ಕೊಂಡ್ವಿ. 1,00,000 ಮಂದಿ ಲಡ್ಡು ಖರೀದಿ ಮಾಡೇ ಮಾಡ್ತಾರೆ, ತಗೊಂತಾರೆ. ಪ್ರಸಾದ, ಅದು ಪ್ರಸಾದ ಇಲ್ಲಾರ್ದಂತ ಮನೆಗೆ ಹೋಗಲ್ಲ, ಹೋದ್ರೆ ಕೂಡ ಮನೇಲಿ ಒಳಗಡೆ ಕರ್ಕೊಳಲ್ಲ ಪ್ರಸಾದ ಇಲ್ಲಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಹೇಳುವಂತಹದ್ದು. ನಾನು ಕೂಡ ಅಷ್ಟೇ ದೇವರ ದರ್ಶನ ಮಾಡ್ತೀನಿ, ದರ್ಶನ ಅಂತ ಬಳಿಕ ಪ್ರಸಾದವನ್ನ ತಗೊಳ್ತೀನಿ. ಯಾರು ಏನೇ ಆದ್ರೂ ಕೂಡ ಅಷ್ಟೇ ನಾವು ಪ್ರಸಾದವನ್ನ ತಗೊಳ್ಳುವಂತದ್ದನ್ನ ನಾವು ಬಿಡೋದಿಲ್ಲ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಅಷ್ಟೇ ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕು. ಭಕ್ತಾದಿಗಳ ಭಾವನೆಗಳ ಜೊತೆ ಯಾರು ಕೂಡ ಅಷ್ಟೇ ಆಟ ಆಡಬಾರ್ದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ.